ಹೆಸರು ಮೇಡಮ್? ಕಾವ್ಯ ಅಂತ. ಎಲ್ಲಿಂದ ಬಂದಿದ್ದೀರಾ? ಬೆಂಗಳೂರಿಂದ. ಬೆಂಗಳೂರು ಎಷ್ಟನೇ ಬಾರಿ ಬರ್ತಾ ಇದ್ದೀರಾ ಮೇಡಮ್ ಇಲ್ಲಿ? ನಾನು ಫಸ್ಟ್ ಟೈಮು, ಬಟ್ ನನ್ನ ಫ್ಯಾಮಿಲಿ ಅವರೆಲ್ಲ ತುಂಬ ಸತಿ ಬಂದಿದ್ದಾರೆ. ಅವ್ರ ರೆಕಮೆಂಡೇಶನಲ್ಲಿ ನಾನು ಬಂದಿರೋದು ಫಸ್ಟ್ ಟೈಮ್. ಏನೇನು ತಗೊಂಡಿದ್ರಿ, ಏನು ಇಷ್ಟ ಆಯ್ತು ಮೇಡಮ್? ಮಟನ್ ಬಿರಿಯಾನಿ ತೊಗೊಂಡಿದ್ವಿ, ಚಿಕನ್ ಬಿರಿಯಾನಿ ತೊಗೊಂಡಿದ್ವಿ. ಮಟನ್ ಬಿರಿಯಾನಿ ತುಂಬ ಚೆನ್ನಾಗಿತ್ತು, ಕೈಮಾ ಚೆನ್ನಾಗಿತ್ತು. ಉದಯಗಿರಿ ಚಿಕನ್ ಅಂತ ಇಲ್ಲಿ ಫೇಮಸ್ ಅಂತೆ, ಇಲ್ಲಿ ಸ್ಪೆಷಲ್, ಇಲ್ಲಿನ ಸ್ಪೆಷಲ್. ಅದು ತುಂಬಾ ಚೆನ್ನಾಗಿತ್ತು. ಮತ್ತು ನಾವು ತೊಗೊಂಡಿದ್ದ ಐಟಮ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು. ವೆಯ್ಟ್ ಮಾಡಿದ್ದಕ್ಕೂ ಸಾರ್ಥಕ ಅನ್ಸ್ತು. ವೆಯ್ಟ್ ಮಾಡಿ ತಿಂದ್ರಾ? ಹೌದು. ಎಷ್ಟೊತ್ತು ವೆಯ್ಟ್ ಮಾಡಿದ್ರಿ ಮೇಡಮ್? ನಾವು ಒಂದು 10-15 ಮಿನಿಟ್ಸ್ ವೆಯ್ಟ್ ಮಾಡಿದ್ವಿ. ಅಂದ್ರೆ ಅಷ್ಟೊಂದು ಜನ ಇದ್ರು? ಜನ ಇದ್ರು, ಫುಲ್ ಇತ್ತು. ಫುಲ್ ಇತ್ತು, ಆದ್ರೂ ವೆಯ್ಟ್ ಮಾಡಿದ್ರು ಕೂಡ ಸಾರ್ಥಕ ಆಯ್ತು. ಹೌದು ಹೌದು. ಈಗ ಬೇರೆ ಕಡೆ ಎಲ್ಲ ತಿಂದಿದ್ರೆ ಅಲ್ಗೂ ಇಲ್ಗೂ ಡಿಫ್ರೆನ್ಸ್ ಏನಿದೆ ಮೇಡಮ್? ಬೇರೆ ಕಡೆಗಿಂತ ಇಲ್ಲೂ ಒಂಥರ ಟೇಸ್ಟೇ ಡಿಫ್ರೆಂಟ್ ಇದೆ. ನಾನು ಫಸ್ಟ್ ಟೈಮ್ ಈ ಥರ ಟೇಸ್ಟ್ ತಿಂದಿದ್ದು. ಮತ್ತು ಅದರಲ್ಲೂ ಪೀಸಸ್ ಎಲ್ಲ ತುಂಬ ಸಾಫ್ಟಾಗೆ ಚೆನ್ನಾಗಿ ಕುಕ್ ಆಗಿತ್ತು. ಮಟನ್ ಪೀಸಸ್ ಎಲ್ಲ, ಕೈಮಾನು ಚೆನ್ನಾಗಿತ್ತು, ವೆಲ್ ಕುಕ್ಡ್. ಚೆನ್ನಾಗಿತ್ತು ಅಂತೀರಾ? ಕೊಡೋ ದುಡ್ಡು ಬರ್ತಿದೆ ಅನ್ಸುತ್ತಾ? ಓ, ತುಂಬ. ಸರ್ ನಮಸ್ತೆ. ನಮಸ್ತೆ ಸರ್. ಸರ್ ತಮ್ಮ ಹೆಸರು ಸರ್? ನನ್ನ ಹೆಸರು ಈಶ್ವರ್ ರಾವ್ ಸರ್. ಸರ್ ಈ ಹೋಟೆಲ್ ಹೆಸರು ಏನಂತ ಹೇಳಿ? ಸರ್ ಈ ಹೋಟ್ಲ್ ಹೆಸರು SG ರಾವ್ ಮಿಲ್ಟ್ರಿ ಹೋಟೆಲ್ಲು. ಈ ಹೋಟೆಲ್ ಏನಾಗ್ಬಿಟ್ಟಿದೆ ಅಂತಂದರೆ ಇಡೀ ಕರ್ನಾಟಕದಂತ ಯೂಟ್ಯೂಬಲ್ಲೆಲ್ಲ ಫುಲ್ಲು ಸಿಕ್ಕಾಪಟ್ಟೆ ಓಡಾಡ್ತಿದೆ. ಏನು ಇಷ್ಟೊಂದು ಜನ ಬರ್ತಿದ್ರು, ಏನು ಸ್ಪೆಷಲ್ ಸರ್? ಈ ಅಡ್ರೆಸ್ ಎಲ್ಲಿ ಬರುತ್ತೆ ಮೊದಲಿಗೆ? ಸರ್ ಇದು ಮುಖ್ಯವಾಗಿ ನಿಮ್ಗೆ ಹೇಳ್ಬೇಕಂದ್ರೆ ನಮ್ಮದು ಹಳೆ ಅಡ್ರೆಸ್ ಬಂದು ಕಾಟನ್ಪೇಟೆ ಪೊಲೀಸ್ ಸ್ಟೇಷನ್ ಎದುರುಗಡೆ ಇವಾಗ ಸದ್ಯಕ್ಕೆ ಬ್ರಾಂಚ್ ಇದೆ. ಅಲ್ಲೂ ಇದೆ? ಅಲ್ಲೂ ಇದೆ. ಕಾಟನ್ಪೇಟೆ ಪೊಲೀಸ್ ಸ್ಟೇಷನ್ ಅದಕ್ಕಿಂತ ಮುಂಚೆ ಓಪನ್ ಆಗಿದೆ ಎಲ್ಲಂದ್ರೆ ಅಕ್ಕಿಪೇಟೆ OTC ರೋಡ್ ಅಂತ ದರ್ಗಾ ಅಂತಿದೆ, ಮಸ್ತಾನ್ ದರ್ಗಾ. ಅದೇ ಓಲ್ಡ್ ಮೂಲನೇ ನಮ್ದು ಅದೇ. ಅದು ಅಲ್ಲೂ ಇದೆ ಈಗಲೂ ಬ್ರಾಂಚು? ಅಲ್ಲಿಲ್ಲ ಸರ್. ಅಲ್ಲಿಂದ ಆದ್ಮೇಲೆ ನಾವೇನ್ ಮಾಡಿದೀವಿ, ಶಿಫ್ಟ್ ಕಾಟನ್ಪೇಟೆ ಪೊಲೀಸ್ ಸ್ಟೇಷನ್ ಹತ್ರ ಬ್ರಾಂಚ್ ಅನ್ನು ಆಲ್ರೆಡಿ ಎಲ್ಲರಿಗೂ ಗೊತ್ತು. ನಾವು ಅಲ್ಲಿಂದ ಇದು ಮಾಡಿಕೊಂಡು ಏನು ಮಾಡೋದು, ಇಲ್ಲಿ ನಮಗೆ ಸ್ವಲ್ಪ ಪಾರ್ಕಿಂಗ್ ಸಮಸ್ಯೆ, ಆಮೇಲೆ ಸ್ವಲ್ಪ ಫ್ಯಾಮಿಲಿ ರೆಸ್ಟೋರೆಂಟ್ ಥರ ಮಾಡಬೇಕಂತ ನಾವು ಬ್ರಾಂಚ್ 2 ರಾಜಾಜಿನಗರ ಫಸ್ಟ್ ಬ್ಲಾಕ್ ವಿದ್ಯಾವರ್ಧಕ ಸ್ಕೂಲ್, ಇಲ್ಲಿ ಸೀಮೆಣ್ಣೆ ಬಂಕ್ ಅಂದ್ರೆ ತುಂಬಾ ಜನರಿಗೆ ಫೇಮಸ್ ಇದೆ. ಸೀಮೆಣ್ಣೆ ಬಂಕ್ ಪಕ್ಕನೇ ಇರುವಂತ ಸಿಗ್ನಲ್ ಅಲ್ಲೇ ಇರೋದು. ಇದು ವಿದ್ಯಾವರ್ಧಕ ಸ್ಕೂಲ್ ಅಪೋಸಿಟ್ ರಾಜಾಜಿನಗರ ಫಸ್ಟ್ ಬ್ಲಾಕ್ ಅಲ್ಲೇ ಇರುವಂತದ್ದು. ಸೀಮೆಣ್ಣೆ ಇದು ಅಂತ ಹೇಳಿದ್ರೆ ಅಲ್ಲಿ ಪಕ್ಕದಲ್ಲೇ ಇಲ್ಲೇ ಸೀಮೆಣ್ಣೆ ಬಂಕ್ ಅಂದ್ರೆ ತುಂಬಾ ಜನಕ್ಕೆ ಫೇಮಸ್ ಇದು. ಓಕೆ ಸರ್. ಸರ್ ಇಷ್ಟೊಂದು ಜನ ಬರ್ತಾರಲ್ಲ, ಏನ್ ಸ್ಪೆಷಲ್ ಅಂತ ಸರ್ ಇಷ್ಟು ಜನ? ನಮ್ಮಲ್ಲಿ ಕೆಲವೊಂದು ಎಲ್ಲಾ ಐಟಮ್ ತುಂಬಾ ಸ್ಪೆಷಲ್ ಅನ್ಬೇಕು, ಏನು ಎಲ್ಲಾರ್ಕಿನ್ನ ಡಿಫ್ರೆಂಟ್ ಐಟಮ್. ನಾವು ಡಿಫ್ರೆಂಟ್ ಐಟಮ್ ಏನೇನ್ ಮಾಡ್ತೀರಿ ಹೇಳಿ ಸರ್? ನೋಡಿ, ಇವಾಗ ಫಸ್ಟ್ ಆಗಿ ನಾವು ಚಿಕನ್ ಫ್ರೈ ಅಂತ ಮಾಡ್ತೀವಿ. ಚಿಕನ್ ಫ್ರೈ, ಮಟನ್ ಫ್ರೈ ಒಂದೇ ಮಸಾಲೆ. ಅದನ್ನ ಬ್ಯಾಡಿಗೆ ಮೆಣಸಿನ್ಕಾಯಿ ಇವತ್ತು ಹೇಳ್ಬೇಕಂದ್ರೆ ಅಷ್ಟು ಕಾಸ್ಟ್ಲಿ ಇದೆ. ಅದಕ್ಕೆ ಬಳಸಲ್ಲ ನೀವು? ಅದು ಫ್ರೈಗೆ ಬ್ಯಾಡಿಗೆ ಮೆಣಸಿನ್ಕಾಯಲ್ಲೇ ಬಳಸ್ತೀವಿ. ಅದನ್ನೇ ಹಾಕ್ಬೇಕು. ಆ ಫ್ಲೇವರ್ನು ಅಷ್ಟೇ ಚೆನ್ನಾಗಿರುತ್ತೆ. ನನ್ನ ವಿಡಿಯೋಲಿ ನಾನು ಕೆಲವೊಂದು ಗೊಜ್ಜುಗಳು ಇರೋದು ನಾನು ತೋರಿಸಿದ್ದೀನಿ. ಅದು ಏಕ್ದಮ್ ಬ್ಯಾಡಿಗೆ ಮೆಣಸಿನ್ಕಾಯಲ್ಲಿ ಮಾಡಿರುವಂಥದ್ದು ಅದು. ಈ ಎರಡನೇದು ಏನಂದ್ರೆ ಚಿಕನ್ ಉದಯಗಿರಿ, ಮಟನ್ ಉದಯಗಿರಿ ನಮ್ಮ SG ರಾವ್ ಮಿಲ್ಟ್ರಿ ಹೋಟೆಲ್ ತುಂಬಾ ಸ್ಪೆಷಲ್. ಅದು ಏನ್ ಸರ್ ಅದು ಉದಯಗಿರಿ? ಇದು ಸರ್ ಇದು ನಾನು ಹೇಳ್ಬೇಕಂದ್ರೆ ಎಷ್ಟೋ ಜನ ಕರ್ಬೇವಿನ ಸೊಪ್ಪು ಮನೆಯಲ್ಲಿ ಒಂದು 5-6 ಸಿಕ್ಕಿದ್ರು ಬಿಸಾಕ್ಬಿಡ್ತಾರೆ. ಅಯ್ಯೋ, ತಿನ್ಬೇಕದ್ನ ಮನೆಯಲ್ಲಿ ತಿನ್ನೋಲ್ಲ. ಇಲ್ಲಿ ನಾವು ತಿನ್ಸ್ಬೇಕಂತಲೇ ಕೆಲವೊಂದು ಸ್ಪೆಷಲ್ ರೆಡಿ ಮಾಡಿದೀವಿ. ಇದೊಂದ್ ರೀತಿ ಆಸ್ಪತ್ರೆ ಇದ್ದಂಗೆ, ಡಾಕ್ಟರ್ ಇದ್ದಂಗೆ. ಎಲ್ಲದಕ್ಕೂ ನಮ್ಮ ಕೂದಲಿಗಾಗ್ಲಿ, ನಮ್ಮ ಕೆಲವೊಂದು ಈ ಚರ್ಮಕ್ಕಾಗ್ಲಿ, ಕಣ್ಣಿಗಾಗ್ಲಿ ತುಂಬಾನೇ ಒಳ್ಳೆ ಇದು. ಮನೆಯಲ್ಲಾದ್ರೆ ಆ ಕಡೆ ಹೋಗುವಂತಾರೆ. ಇವತ್ತು ಅವ್ರಿಗೆ ಇಲ್ಲ ಅಂದ್ರೂ ನಮ್ಗೆ ಒಂದು ಕಟ್ಟಷ್ಟು ಕರ್ಬೇವಿನ ಸೊಪ್ಪು ಒಂದು ಪ್ಲೇಟ್ ತಿನ್ನಿಸ್ತೀವಿ ನಾವು ಇಲ್ಲಿ. ಅಂದ್ರೆ ಕರ್ಬೇವಿನ ಸೊಪ್ಪಲ್ಲಿ ಹಾಕಿ ನೀವು ಅದು ಫ್ರೈ ಮಾಡ್ತೀರಾ? ಬರೀ ಕರ್ಬೇವಿನ ಸೊಪ್ಪಲ್ಲೇ ಫ್ಲೇವರ್. ಟೇಸ್ಟ್ಗೆ ಅರ್ಧ ಸೊಪ್ಪು ಸಮೇತ ಸೊಪ್ಪು ಸಮೇತ. ಬೇರೆ ಕಡೆ ಕರ್ಬೇವಿನ ಸೊಪ್ಪು ನೀವು ಮನೆಯಲ್ಲಿ ಮಾಡಿ ಬೇಡ, ಯಾರು ಏನ್ ಇದು ನನಗೆ ಅಂತ ಪಕ್ಕಕ್ಕೆ ತೆಗ್ದಿಕ್ತಾರೆ. ಅದರಿಂದ ಇದೊಂದು ನಮ್ಮ ಸೀಕ್ರೆಟು. ತುಂಬಾ ಸಿಕ್ಕಾಪಟ್ಟೆ ಫೇಮಸ್ ಆಗಿದೆ ಸರ್ ಈ ಐಟಮ್ ಮಾತ್ರ. ಸರ್ ನಿಜವಾಗ್ಲೂ ಕೂಡ ಯಾವ ಚಾನಲ್ ನಾವು ನೋಡ್ದಂಗಾಗಿಲ್ಲ. ಇಲ್ಲಿ ಸ್ಪೆಷಲ್ ಏನಂತಂದ್ರೆ ಕರ್ಬೇವಿನ ಸೊಪ್ಪಿಗೆ ಇಷ್ಟೊಂದು ಜನ ಅಟ್ರಾಕ್ಟ್ ಆಗ್ಬಿಟ್ಟಿದ್ದಾರೆ. ಹೌದು, ಚಿಕನ್ ಉದಯಗಿರಿ ಅಂತ ತುಂಬಾನೇ ಇದು ಫೇಮಸ್ ಆಗಿದೆ. ಏನೇನ್ ಮಾಡ್ತೀರಿ ಸರ್? ಚಿಕನ್ ಉದಯಗಿರಿ, ಚಿಕನ್ ಒಂದೇ ಮಾಡ್ತೀರಾ? ಚಿಕನ್ ಮಟನ್ ಎರಡು ಐಟಮ್ ಮಾಡ್ತೀವಿ ಸರ್. ಸೇಮ್ ಮಸಾಲೆ. ಚಿಕನ್ ಅಂದಾಗ ಚಿಕನ್, ಮಟನ್ ಅಂದಾಗ ಮಟನ್ ಮಾಡ್ಕೊಡ್ತೀವಿ. ಚಿಕನ್ ಆಮೇಲೆ ಮೂರನೇದಾಗಿ ಪೆಪ್ಪರ್ ಚಿಕನ್, ಪೆಪ್ಪರ್ ಮಟನ್. ರಾ ಪೆಪ್ಪರ್ನ ನಾವು ಬೀಸಿ ತುಂಬಾ ಚೆನ್ನಾಗಿರುತ್ತೆ ನಮ್ಮ ಐಟಮ್. ಪೆಪ್ಪರ್ ರಾ ಪೇಪರ್ನೇ ಬೇಯಿಸಿ ಮಾಡುವ, ಬೀಸ್ಬಿಟ್ಟು ನಾವು ಹುರಿದಿ ಅದು ಮಾಡೋದು, ಅದು ತುಂಬಾ ಚೆನ್ನಾಗಿರುತ್ತೆ. ಪೆಪ್ಪರ್ ಡ್ರೈ
ಪೆಪ್ಪರ್ ಗೊಜ್ಜು ಥರ ಒಬ್ಬೊಬ್ರಿಗೆ ಏನು ಇಷ್ಟ ಆಗುತ್ತೆ ಆ ಥರ ಕೊಡ್ತೀವಿ. ಈ ರೆಸಿಪಿಗಳು ನಿಮ್ಮಲ್ಲಿ ಮಾತ್ರ, ಬೇರೆ ಕಡೆ ಎಲ್ಲೂ ಸಿಗಲ್ಲ? ಬೇರೆ ಕಡೆ ಅವರು ಅಷ್ಟು ಇವತ್ತು ಇರೋ ರೇಟ್ಗೆ ಪೆಪ್ಪರ್ ನಿಮ್ಗೆ ಹೇಳ್ಬೇಕಂದ್ರೆ ಒಂದು 800 900 850 900 ಇದೆ ಕೆಜಿ. ಬೇರೆ ಕಡೆ ಕೋಟಿಂಗ್ ಸುಮ್ಮನೆ ಹಂಗೆ ಮೇಲ್ಗಡೆ ಉದ್ರಿಸಿರ್ತಾರೆ, ನಮ್ದು ಗೊಜ್ಜು ಥರ ಹಂಗೆ ಕೊಡ್ತೀವಿ. ನೀವು ಅದರಲ್ಲೇ ಮಾಡಿ ಗೊಜ್ಜು ಥರ ನಿಮ್ಗೆ ತೋರಿಸ್ಬೇಕು. ನಾವು ಇದ್ರಲ್ಲಿ ನಮ್ಮ ವಿಡಿಯೋಲ್ಲೂ ನಾನು ತೋರಿಸ್ತಿದ್ದೀನಿ. ಓಕೆ ಸರ್. ಅದರಲ್ಲಿ ಪೆಪ್ಪರ್ ಡ್ರೈ ಕೊಡ್ತಾರಲ್ಲ ಕಡೆ, ನಾವು ಪೆಪ್ಪರ್ ಗೊಜ್ಜೆ ಕೊಡ್ತೀವಿ. ಪೆಪ್ಪರ್ ಹಾಕಿ ನೀವು ಮಾಡಿ ರಾ ಪೆಪ್ಪರ್ನ ಮಾಡಿ ನಾವು ಕೊಡೋದಂತ. ಅದಕ್ಕೆ ಆ ಟೇಸ್ಟ್ ಬರ್ತಿದೆ, ಅದಕ್ಕೆ ಕಸ್ಟಮರ್ ಬರ್ತಿದ್ದಾರೆ. ಖಂಡಿತವಾಗ್ಲೂ ನಾವೆಲ್ಲ ಕ್ವಾಲಿಟಿ ಐಟಮ್ ಎಲ್ಲ ಬಳಸೋದು, ಯಾವುದೇ ಆಗಲಿ. ಆಮೇಲೆ ನಿಮಗೆ ಇನ್ನೊಂದು ಐಟಮ್ ಹೇಳ್ಬೇಕಾದ್ರೆ ನಮ್ಮ ಬೋಟಿನೂ ಅಷ್ಟೇ. ಬೋಟಿ ಏನು ಸ್ಪೆಷಲ್ ಆಗಿತ್ತಲ್ಲ, ಏನ್ ಸರ್ ಅದು ಸ್ಪೆಷಲ್ ಅಂದ್ರೆ ಅದು ನಿಮ್ಗೆ ಹೇಳಿದ್ನಲ್ಲ ಸರ್, ನಾನು ಬ್ಯಾಡಿಗೆ ಮೆಣಸಿನ್ಕಾಯಿ ಮಸಾಲಾನ ನಾವು ಯೂಸ್ ಮಾಡ್ತೀವಿ ಅಂತ. ಅದು ಆಮೇಲೆ ನಾವು ತರೋದು ಸೆಲೆಕ್ಷನ್ ಬೋಟಿ, ಅದನ್ನ ಒಳ್ಳೆ ಕ್ಲೀನಿಂಗ್ ಮಾಡಿ ನಮಗೆಲ್ಲ ವೈಟ್ ಬೋಟಿ ತರಿಸ್ತೀವಿ. ಈಗ ಬೋಟಿ ನಾವು ತಿಂದ್ವಿ, ಒಂಥರ ಬೇರೆ ತರ ಟೇಸ್ಟ್ ಇದೆ. ಆಮೇಲೆ ಎಷ್ಟೋ ಕಡೆ ನೀವು ತಿಂದ್ರೆ ಬೋಟಿ ಸ್ವಲ್ಪ ಸ್ಮೆಲ್ ಬರುತ್ತೆ, ನಮ್ಮಲ್ಲಿ ಬೋಟಿ ಸ್ಮೆಲ್ ಬರೋದಿಲ್ಲ. ಆಮೇಲೆ ಟೇಸ್ಟ್ ಬೇರೆ ಇತ್ತು, ನಾವು ತಿಂದ್ವಿ. ಬೇರೆಯವರು ಒಬ್ರು ರಿವ್ಯೂ ಕಡೆ ಕೂಡ ಹೇಳಿದ್ರು ಅದೇ ರೀತಿ. ಏನ್ ಅದಕ್ಕೆ ಏನು ಎಕ್ಸ್ಟ್ರಾ ಆಡ್ ಮಾಡಿ ಹಾಕ್ತಿರ್ತೀವಿ? ಹೌದು ಸರ್, ಎಲ್ಲ ನಮ್ಮ ಹೋಮ್ ಮೇಡ್ ಮಸಾಲಾ ನಾವು ಸ್ಪೆಷಲ್ ಆಗಿ ನಾವೇ ತಯಾರಿಸಿ. ಎಸ್ ಜಿ ರಾವ್ ಮಿಲಿಟರಿ ಹೋಟ್ಲ್ ಸ್ಪೆಷಲ್ ಬೋಟಿ ಏನ್ ಬೇಕಿದ್ರೆ ತುಂಬಾ ಸಿಕ್ಕಾಪಟ್ಟೆ ಸೇಲ್ಸ್ ಆಗುತ್ತೆ ಬೋಟಿ ಮಾತ್ರ. ಡೈಲಿ ಒಂದು 40 ಸೆಟ್ 50 ಸೆಟ್, ಭಾನುವಾರ ಬಂದ್ರೆ 80-100 ಸೆಟ್ ಹೋಗುತ್ತೆ. ಬೋಟಿನ ಇಷ್ಟೊಂದು ಅಷ್ಟು ಹೋಗುತ್ತೆ. ಆಮೇಲೆ ಮುದ್ದೆ ಇಲ್ಲಿ ಸರ್, ಮುದ್ದೆ ಬಂದು ನಿಮ್ಗೆ ಹೇಳ್ಬೇಕಂದ್ರೆ ನಾವು ಊರಿಂದ ತರಿಸೋದು 6 ತಿಂಗಳಿಂದ ವರ್ಷದ ರಾಗಿ. 6 ತಿಂಗಳಿಂದ 1 ವರ್ಷದ ರಾಗಿ ತರಿಸೋದು. ಸೆಲೆಕ್ಷನ್ ರಾಗಿ, ಹೊಸ ರಾಗಿ ಮುದ್ದೆ ಚೆನ್ನಾಗಿ ಬರೋದಿಲ್ಲ. ಫಸ್ಟ್ ಆ ಲಾಟ್ ಅಲ್ಲಿ ತೆಗ್ದು ಒಂದು 10 kg ತಗೊಂಡು ನಾವು ಬೀಸಿ ಅದನ್ನ ಡ್ರೈ ಮಾಡಿದ್ಮೇಲೆ ಆ ಲಾಟ್ನ ನಾವು ತಗೊಳ್ಳೋದು. ನಾನು ಮೊದಲೇ ಹೇಳಿದ್ನಲ್ಲ, ಇದು ಆಸ್ಪತ್ರೆ, ನೀವು ಡಾಕ್ಟ್ರು ಅಂತ ನೋಡಿ. ಪ್ರತಿ ಈ ತರ ಮಾಡ್ತಿದ್ದಿಲ್ಲ ಅಂದ್ರೆ ಆರೋಗ್ಯ ದೃಷ್ಟಿಯಿಂದ. ಆಮೇಲೆ ಒಳ್ಳೆ ಜನ ಮುದ್ದೆ ಒಂದು ತಗೊಳ್ಳೋ 2 ತಗೊಂತವ್ರೆ. ನಾವು ಅದನ್ನ ನಾವು ಹಂಗೆ ಅಷ್ಟೊತ್ತು ಒಂದು ಕಮ್ಮಿ ಒಂದು ಅರ್ಧ ಗಂಟೆ ಬೇಯಿಸ್ತೀವಿ. ಅದಕ್ಕೆ ತುಪ್ಪ ಎಲ್ಲ ಹಾಕಿ ತುಪ್ಪದಲ್ಲಿ ಅದನ್ನ ಇದು ಮಾಡಿ ಕಟ್ಟುವಾಗ್ಲೂ ಅಷ್ಟೇ ಪ್ಯೂರ್ ತುಪ್ಪನೇ ನಾವು ಹಾಕ್ತೀವಿ. 6 ತಿಂಗಳು ರಾಗಿ ತಗೊಬಂದು 6 ತಿಂಗಳು 8 ತಿಂಗಳು ವರ್ಷದೊಳಗಡೆ ನಾವು ಅದ್ರ 6 ತಿಂಗಳ ಮೇಲೆನೆ ಅದ್ರ ಕಮ್ಮಿ ನಾವು ತಗೊಳ್ಳಲ್ಲ. ನೋಡಿ, ಇದನ್ನ ಯಾವ ಹೋಟ್ಲಲ್ಲಿ ಬಳಸ್ತಾರೆ ಏನೋ ಗೊತ್ತಿಲ್ಲ, ಹಳೆ ರಾಗಿ ತುಂಬಾ ಆರೋಗ್ಯಕ್ಕೆ ಒಳ್ಳೇದು ಅಂತ ಹಳ್ಳಿಲಿ ಹೇಳ್ತಾರೆ. ಅದು ಕೆಂಪು ರಾಗಿ ನಾವು ಇರೋದ್ರಲ್ಲಿ ಇದು ಮಾಡ್ತೀವಿ. ಕೆಂಪು ರಾಗಿನೇ ಮಾಡ್ತೀವಿ. ಹೌದು, ಅದು ಮುದ್ದೆ ಅಷ್ಟೊಂದು ಸ್ಪೆಷಲ್ ಆಗಿದೆ. ಹೌದು ಸರ್, ಅದಕ್ಕೆ ಸ್ಮೂತ್ನೆಸ್ ಚೆನ್ನಾಗಿ ಬರುತ್ತೆ, ಚೆನ್ನಾಗಿ ಅಂಟು ಬರುತ್ತೆ ಹಳೆ ರಾಗಿ ಆದ್ರೆ. ಹೌದೌದು. ಇದರಿಂದ ಕೆಲವೊಂದು ಸುಮಾರು ವಿಡಿಯೋಲ್ಲಿ ನಾನು ಮಾತಾಡಿದ್ದೀನಿ. ನಾವು ಮಿನಿಮಮ್ 6 ತಿಂಗಳಿಂದ 8 ತಿಂಗಳು ಆಗಿರುವಂಥ ರಾಗಿನೇ ನಾವು ಬಳಸೋದು. ಸೆಲೆಕ್ಷನ್ ರಾಗಿ ನಾವು ತರ್ತೀವಿ ಊರಲ್ಲಿ. ಆಮೇಲೆ ಸರ್, ಇದು ಕಬಾಬು ಸಿಕ್ಕಾಪಟ್ಟೆ ಬಂದವರೆಲ್ಲ ಇಷ್ಟಪಡ್ತಾರೆ. ಏನದು ಸರ್? ಕಬಾಬಲ್ಲಿ ಬಂದು ಎಲ್ಲರೂ ಕಲರ್ ಹಾಕಿ ಇದು ಮಾಡ್ತಾರೆ. ಇವಾಗ ಆಲ್ರೆಡಿ BBMP ಕಲರ್ ಬಳಸಬಾರದು ಅಂತ ರೂಲ್ ಮಾಡ್ತಾವ್ರೆ. ಅದರಿಂದ ನಾವು ನಮ್ಮ ಕೈ ಮಸಾಲೆ ಏನಿದೆಯೋ ಅದನ್ನ ನಾವು ಸ್ಪೆಷಲ್ ಆಗಿ ಮಿಕ್ಸ್ ಮಾಡಿ ನಾವು ಏನಿದೆಯೋ ನ್ಯಾಚುರಲ್ ಆಗಿ ನಮ್ಮ ಕೈ ಮಸಾಲೆನೇ ನಾವು ರೆಡಿ ಮಾಡ್ತೀವಿ. ಅದೇ ನಿಮ್ಮ ಕಬಾಬಲ್ಲಿ ಯಾವುದೇ ರೀತಿ ಕಲರು ರೆಡ್ ಕಲರ್ ತರ ಕಾಣಿಸಲ್ಲ, ಏನು ಕಲರ್ ಇರುತ್ತೆ. ಲಾಸ್ಟ್ಗೆ ಸ್ವಲ್ಪ ಕೆಂಪಗಾದಾಗ ಚೂರು ರೆಡ್ ಬರುತ್ತೆ. ಯಾಕಂದ್ರೆ ಮಸಾಲೆಗಳು ನಾವು ಸ್ವಲ್ಪ ಬ್ಯಾಡಿಗೆ ಮೆಣಸಿನ್ಕಾಯಿ ಆಗಲಿ, ಕೆಲವೊಂದು ಗರಂ ಮಸಾಲೆಗಳಾಗಲಿ ಬೇಯಿಸ ಸ್ವಲ್ಪ ಕಲರ್ ಬರುತ್ತೆ. ನಾವು ಕಲರ್ ಹಾಕೋದಿಲ್ಲ. ಅದಕ್ಕೆ ಇರ್ಬೇಕು, ಬಂದವರೆಲ್ಲರೂ ಕೂಡ ಒಂದೊಂದು ಪ್ಲೇಟ್ ಕಬಾಬ್ ತಗೊಂಡೇ ತಗೋತಾರೆ. ಹೌದು, ಕಬಾಬು, ಲಾಲಿಪಾಪು, ಆಮೇಲೆ ಮಟನ್ ಚಾಪ್ಸ್, ನಮ್ಮಲ್ಲಿ ಚೆನ್ನಾಗಿ ಬೋಟಿ, ಆಮೇಲೆ ಮಟನ್ ಕುರ್ಮಾ ಚೆನ್ನಾಗಿರುತ್ತೆ. ಮುದ್ದೆ, ಚಿಕನ್ ಮಟನ್ ಉದಯಗಿರಿ, ಆಮೇಲೆ ಚಿಕನ್ ಪೆಪ್ಪರ್ ಮಟನ್, ಚಿಕನ್ ಫ್ರೈ, ಮಟನ್ ಫ್ರೈ, ಆಮೇಲೆ ಚಪಾತಿ ನಾವು ಇಲ್ಲೇ ಮಾಡ್ತೀವಿ. ಮುದ್ದೆನೂ ಇಲ್ಲೇ ಮಾಡ್ತೀವಿ. ಆಮೇಲೆ ಒಂದೊಂದು ಸಲ ನಾವು ಪರೋಟಾನು ಸ್ವಲ್ಪ ಅಡ್ಜಸ್ಟ್ ಆದಾಗ ಇದು ಮಾಡ್ತೀವಿ. ಅದಕ್ಕೆ ತುಂಬಾ ಕೆಲಸ ಅಂದ್ಬಿಟ್ಟು ಇವಾಗ ಸ್ವಲ್ಪ ಮಾಡ್ತಿಲ್ಲ. ಇದರಲ್ಲಿ ಗ್ಯಾಸ್ ಸಮಸ್ಯೆಗಳು ಅಂತ ಕೆಲವು ಇದು ಮಾಡ್ಕೊಂಡು ಅದೊಂದೇ ಒಂದು ಐಟಮ್ ನಾವು ಇದು ಮಾಡ್ಕೊಂಡಿದ್ದೀವಿ. ಅಂದ್ರೆ ಇಲ್ಲಿ ಸಿಗ್ತಾ ಇರೋ ಐಟಮ್ಗಳಿಗೆ ಜನ ಏನು ತುಂಬಾ ಸರ್. ಆಮೇಲೆ ಇನ್ನೊಂದು ಹೇಳ್ಬೇಕಂದ್ರೆ ನಮ್ಮಲ್ಲಿ ಮಟನ್ ಬಿರಿಯಾನಿ ಆಗಲಿ, ಚಿಕನ್ ಬಿರಿಯಾನಿ ಆಗಲಿ, ಇವೆಲ್ಲ ತುಂಬಾ ಫೇಮಸ್. ಮಟನ್ ಕೈಮಾ, ಇವೆಲ್ಲ ನಮ್ಮ ಹಳೇ ಜಮಾನದಿಂದನೂ ಅಷ್ಟೇ ತುಂಬಾ ಫೇಮಸ್. ಅದೇ ನಮ್ಮ ಅಕ್ಕಿಪೇಟೆಯಲ್ಲಿ ಏನಿತ್ತು ಓಲ್ಡು, ಆ ಜಾಗದಲ್ಲೂ ಅಷ್ಟೇ. ನಾವಾಗ ಒಂದು ಕಮ್ಮಿ ಐಟಮ್ ಆವಾಗ ಏನು, ಮಟನ್ ಕುರ್ಮಾ, ಮಟನ್ ಚಾಪ್ಸು, ಮಟನ್ ಪಲಾವು, ಚಿಕನ್ ಪಲಾವು. ಅವಾಗ ಇದು ಫುಲ್ ಮಿಲ್ಸು ಊಟ ಇತ್ತು. ಮುದ್ದೆ, ವೈಟ್ ರೈಸ್, ಫುಲ್ ಮೀಲ್ಸ್ ಊಟ. ಆ ಥರ ಫುಲ್ ಮೀಲ್ಸ್ ಊಟ ಯಾರು ಕೊಡೋಕ್ಕೆ ಸಾಧ್ಯ ಇಲ್ಲ ಬಿಡಿ. ಆ ಥರ ತಿನ್ನೋರೇ ಇಲ್ಲ ಈಗ ಯಾರು. ಅವಾಗೆಲ್ಲ ಬರಬೇಕಾಗಿದ್ದು ಬರ್ತಾ ಇದ್ದವ್ರೆ ಅಲ್ಲಿ ಪೈಲ್ವಾನ್ಗಳೇ, ಗರಡಿ ಮನೆಗೆ ಹೋಗ್ತಾ ಪೈಲ್ವಾನ್ಗಳು. ಅವಾಗೆಲ್ಲ ಮಟನ್ ಚಾಪ್ಸು, ಗುರ್ದಾ ಚಾಪ್ಸ್ ಎಲ್ಲ ಇಷ್ಟಪ್ಪ ಹಂಗಂಗೆ ನುಂಗ್ಬಿಡೋರು. ಪೈಲ್ವಾನ್ಗಳು ಇದೇ ಹೋಟ್ಲಿಗೋಸ್ಕರ ಬರ್ತಿದ್ರು ಅವಾಗೆಲ್ಲ. ನಮ್ಮ ಹಳೆ ಬ್ರಾಂಚಲ್ಲಿ ಅವಾಗೆಲ್ಲ ಪೈಲ್ವಾನ್ಗಳೇ ಬರ್ತಾ ಇದ್ದಿದ್ದು. ಅವಾಗೆಲ್ಲ 4 ಗಂಟೆ, ಬೆಂಗಳೂರಲ್ಲಿ 4 ಗಂಟೆ 3 ಅವರ್ ತೋರಿಸಿದ್ದೆ ನಾವು. ಆ ಜಮಾನದಲ್ಲೇ 1908ರಲ್ಲೇ ತೋರಿಸಿರೋ ಬೆಂಗಳೂರಲ್ಲಿ ಬೆಳಗ್ಗೆ ಹೊತ್ತು
ಯಾರು ಮಿಡ್ ನೈಟಲ್ಲಿ ಹೆಂಗೆ ಅನ್ನೋದು ಬಿರಿಯಾನಿ ತೋರಿಸಿರೋದೇ ನಾವು, ಇಡೀ ಎಷ್ಟರಲ್ಲಿ ಕರ್ನಾಟಕಕ್ಕೆ ನಾವು ತೋರಿಸಿರೋದೇ ನಾವು. ಕರ್ನಾಟಕಕ್ಕೋ ಭಾರತಕ್ಕೋ ಗೊತ್ತಿಲ್ಲ, 1908ರಲ್ಲಿ ಆಗ ನೀವೇ ಫಸ್ಟ್ ಇರ್ಬೋದು ಅನ್ಸುತ್ತೆ. ಆದ್ರೆ ಈಗ ನೋಡ್ರಿ ಎಲ್ಲ ನಾವೇ trend ನಮ್ಮ ಆಗ್ಬಿಟ್ಟಿದೆ. ತಾತ ಅವರಾಗ್ಲಿ ಗೋವಿಂದರಾವು, ಆಮೇಲೆ ನಮ್ಮ ಆಂಟಿ ರುಕ್ಮಣಿ ಅಂತ ನಡೆಸ್ತಿದ್ರು, ನಮ್ಮ ಗಣೇಶ್ ಅಂಕಲ್ ಅವ್ರು ನಡೆಸ್ಕೊಂಡ್ ಸರ್ ಬರ್ತಿದ್ರು. ಈ ಹೋಟೆಲ್ ಹೆಸರು ಫುಲ್ ಏನ್ ಸರ್? ನಾನು ಇನ್ನೊಂದು ನಿಮ್ಗೆ ಹೇಳ್ಬೇಕಂದ್ರೆ ಸರ್, ನನಗೆ ಅಲ್ಲಿ ಎಕ್ಸ್ಪೀರಿಯನ್ಸ್, ನಾನು ಕಮ್ಮಿ 5 ವರ್ಷ ಹುಡುಗ, ನಾನು ಚಿಕ್ಕ ಹುಡುಗ. ನೀವು 5 ವರ್ಷ ನಾನು 5 ರಿಂದ 6 ವರ್ಷ ನನಗೆ ಏಜು. ಅವಾಗಿಂದ ನಾನು ಸ್ಕೂಲ್ಗೆ ಹೋಗಿಲ್ಲ, ನಾನು ಅವ್ರ ಜೊತೆನೆ ಅಲ್ಲೇ ನಮ್ಮ ಆಂಟಿ ನಮ್ಮ ಅಂಕಲ್ ಜೊತೆನೆ ಇದ್ದು ಹಂಗೆ ಇದ್ಬಿಟ್ಟೆ. ಅದೇ ಎಲ್ಲರೂ ಹೇಳ್ತಾರೆ ಇಷ್ಟು ಫಾಸ್ಟಾಗಿ ಹೆಂಗೆ ಕಲ್ತ್ಕೊಂಡ್ರಿ ಅಡುಗೆ ಬಗ್ಗೆ ಅಂತ ತುಂಬ ಜನ ನನಗೆ ಪ್ರಶ್ನೆನೂ ಮಾಡಿದ್ರು. ಹೌದು, ನಾನು ಆವಾಗಿಂದ ಏನಿದೆ ನಮ್ಮ ಆಂಟಿ ನಮ್ಮ ಅಂಕಲ್ ಜೊತೆ ಏನಿದೆ ಅವ್ರ ಜೊತೆನೆ ಕಲ್ತಿ ಇದೇ ಸ್ಕೂಲ್ ಆಗ್ಬಿಟ್ಟದೆ ನಿಮಗೆ. ಅದೇ ಅವಾಗಿಂದ ಇದಕ್ಕೆ ಇಷ್ಟು ಏನು ಅಷ್ಟಷ್ಟು ದೊಡ್ಡ ಮಸಾಲೆನ ಹೆಂಗೆ ಇದು ಮಾಡ್ತೀರಾ ನೀವು, ಅಷ್ಟಷ್ಟು ಕ್ವಾಂಟಿಟಿ ಜಾಸ್ತಿ ಅಂತ ಅದು ನಮಗೆ ಎಕ್ಸ್ಪೀರಿಯನ್ಸ್ ಬಂದ್ಬಿಡೈತೆ ಅವಾಗಿಂದ. ಬರೀ ಅವಾಗೆಲ್ಲ ಕೈಯಲ್ಲೇ ಎಣ್ಸಕ್ಕ ಅವ್ರು ನಮ್ಮ ಆಂಟಿ ಇಷ್ಟು 50 ತೆಂಗಿನಕಾಯ ಇಷ್ಟು ಕೈಯಲ್ಲೇ ಎಣ್ಸಿ ಹಾಕ್ಬಿಡೋರು. ಹಂಗೆ ಅವ್ರ ಜೊತೆ ನಾವು ಕಲ್ತಿ ಇವತ್ತು ಏನೋ ಅವ್ರ ಆಶೀರ್ವಾದದಿಂದ, ದೇವರ ಆಶೀರ್ವಾದದಿಂದ ಒಳ್ಳೆ ರಿಸಲ್ಟ್ ಇದೆ ಸರ್. ಆಮೇಲೆ ನಮಗೆ ಮುಖ್ಯವಾಗಿ ಹೇಳ್ಬೇಕಂದ್ರೆ ಈ ಇಸ್ರಾಕ್ ಎಲೆ ಇದು ತುಂಬ ಸ್ಪೆಷಲ್ ನಮ್ಮಲ್ಲಿ. ಅದೇ ಇಸ್ತ್ರಿ ಎಲೆ. ಇಸ್ತ್ರಿ ಎಲೆ ಅಂತಂದ್ರೆ ಸ್ವಲ್ಪ ನಮ್ಗೆ ತುಂಬಾ ನಮ್ಮ ಕರ್ನಾಟಕದಲ್ಲಿ ಐತಿಹಾಸಿಕವಾಗಿ ಅದಕ್ಕೆ ಮೌಲ್ಯ ಇದೆ. ಇಸ್ತ್ರಿನೇ ಕೊಡ್ತಿರಲ್ಲ, ಏನ್ ಕಾರಣ? ಹೌದು, ಆ ಜಮಾನದಿಂದನೂ ಅದರಲ್ಲೇ ಮಾಂಸ ಇಸ್ತ್ರಿ ಎಲೆ ಕೊಡ್ತಿರಲ್ಲ, ಏನ್ ಕಾರಣ? ಅವಾಗಿಂದ ಇಸ್ತ್ರಿ ಎಲೆ. ಹೌದು ಸರ್, ಅವಾಗಿಂದನೂ ಇಸ್ತ್ರಿ ಎಲೆ. ಇವಾಗ ಯಾಕಂದ್ರೆ ಆ ಜಮಾನದಲ್ಲೇ ನಾನ್ ವೆಜ್ ಅಂದ್ರೆ ಬಳಸೋದೇ ಇಸ್ತ್ರಿ ಎಲೆ, ಬಾಳೆ ಎಲೆ ಯಾರು ಬಳಸ್ತಾ ಇರಲಿಲ್ಲ ಮೊದಲು. ನನಗೆ ಗೊತ್ತಿರಂಗೆ ಅವಾಗಿಂದನೂ ಅಷ್ಟೇ. ತುಂಬಾ ಕಡೆ ಇವಾಗ ಏನೋ ಕೆಲವೊಂದು ಚೌಟ್ರಿಗಳಲ್ಲಿ ಬಾಳೆ ಎಲೆಯಲ್ಲಿ ಬಳಸ್ತಾರೆ. ಅವಾಗ ಬಾಳೆ ಎಲೆ ಅಂದ್ರೆ ಇದರಲ್ಲಿ ನಾನ್ ವೆಜ್ ಅಂದ್ರೇನೆ ಇಸ್ರಾಕ್ ಎಲೆ. ಇಸ್ತ್ರಿ ಎಲೆ ಊಟ ಮಾಡೋದೇ ಒಂದು ಅದೇ ಒಂದು. ಆಮೇಲೆ ಅದರಲ್ಲಿ ಕೆಲವೊಂದು ಪ್ಲಾಸ್ಟಿಕ್ ಅಂದ್ರೆ ಕೆಮಿಕಲ್ ಇರುತ್ತೆ, ಇದರಲ್ಲೆಲ್ಲ ನ್ಯಾಚುರಲ್. ಎಷ್ಟೋ ನಮ್ಗೆ ಹೇಳ್ಬೇಕಂದ್ರೆ ಕೊರೋನಾ ಟೈಮಲ್ಲಿ ನಮ್ಮ ಇಸ್ರಾಕ್ ಎಲೆ ಬಗ್ಗೆ ತುಂಬಾ ಜನ ನಮಗೆ ಇದು ಮಾಡಿದ್ರು, ಒಳ್ಳೆ ಬೆಸ್ಟು ಈ ಟೈಮಲ್ಲಿ ನೀವು ಕೊಡ್ತಾ ಇದ್ದೀರಾ, ಎಲ್ಲರಿಗೂ ಹೆಲ್ತಿ ಇವು ಎಲ್ಲ ಒಳ್ಳೆ ಫಾಲೋಅಪ್ ಮಾಡ್ತಿದ್ದೀರಾ ಅಂತ ತುಂಬ ಜನ ನಮಗೆ ಇದು ಹೇಳಿದ್ರು. ಸರ್ ಈ ಹೋಟೆಲ್ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆಗೆ ಶುರು ಆಗುತ್ತೆ ಸರ್? ಸರ್ ನೋಡಿ, ಭಾನುವಾರ ಬೆಳಿಗ್ಗೆ 6ರಿಂದ ರಾತ್ರಿ 11 ಗಂಟೆ ಭಾನುವಾರ. ಸೋಮವಾರ ರಜೆ, ಮಂಗಳವಾರ ಇಂದ ಶುಕ್ರವಾರವರೆಗೂ ಬೆಳಿಗ್ಗೆ 7ರಿಂದ ರಾತ್ರಿ 11 ಗಂಟೆ. ತುಂಬಾ ಜನ ಬ್ರೇಕ್ಫಾಸ್ಟ್ ಇದೆಯೋ ಇಲ್ಲೋ ಅಂತವ್ರೆ. ಇದೆ ಸರ್, ಬೆಳಿಗ್ಗೆ 7ರಿಂದ ರಾತ್ರಿ 11 ಗಂಟೆ ನಾನ್ ಸ್ಟಾಪ್ ಇದೆ, ಕ್ಲೋಸೇ ಇಲ್ಲ. ಬೆಳಿಗ್ಗೆ 7 ಗಂಟೆಯಿಂದ ಎಲ್ಲ ಐಟಮ್ ಸಿಗುತ್ತೆ ಬೆಳಿಗ್ಗೆಯಿಂದನೇ. ಅಂದ್ರೆ ಇದು ಮುದ್ದೆ ಚಪಾತಿ ಮಾತ್ರ 12 ಗಂಟೆಗೆ. ಅದೇ ಬೆಳಿಗ್ಗೆ ತಿಂಡಿ ಮಟನ್ ಬಿರಿಯಾನಿ, ಚಿಕನ್ ಬಿರಿಯಾನಿ, ಇಡ್ಲಿ, ಕಾಲ್ ಸೂಪು, ದೋಸೆ, ಇಡ್ಲಿ ಸಿಗುತ್ತಾ? ಇಡ್ಲಿ ದೋಸೆ ಎಲ್ಲ ಬೆಳಗ್ಗೆ ನಾಷ್ಟ. ಚಿಕನ್ ಮಟನ್, ಕಾಲ್ ಸೂಪು, ಬೋಟಿ ಗಜ್ಜು, ಕೈಮಾ ಉಂಡೆ ಸಾರು, ಈ ಫ್ರೈ ಐಟಮ್ ಎಲ್ಲಾನು ರೆಡಿ ಇರುತ್ತೆ ಸರ್. ಎಲ್ಲವೂ ಸಿಗುತ್ತೆ. ಸೋಮವಾರ ಒಂದ್ ದಿವಸ ಬಿಟ್ಟು ಇನ್ನು ಉಳಿದ ದಿನ ಬೆಳಗ್ಗೆ 7ರಿಂದ ರಾತ್ರಿ 11 ಗಂಟೆ. ಭಾನುವಾರ ಮಾತ್ರ 1 ಅವರ್ ಬೇಗ 6 ಗಂಟೆಗೆಲ್ಲ. ಅಂದ್ರೆ ಬಿರಿಯಾನಿ ಅವಾಗ ತೆಗೆದು ಮಾಡ್ತಿಲ್ಲ, ಒಂದೊಂದ್ಸರಿ ಎಷ್ಟು ಕೆಜಿ ಸರ್ ನಾವು ಒಂದೊಂದು ಸಲಕ್ಕೆ ಒಂದು 15-20 ಆ ಥರ ನಮ್ಮ ಹೆಂಗೆ ಇದೆಯೋ. ಆಮೇಲೆ ಸ್ವಲ್ಪ ಮಧ್ಯಾಹ್ನ ಮೇಲೆ ಒಂದು 6-7 ಒಂದೇ ಸರಿ ಬಿಸಿ ಇಳಿಸ್ತಾನೆ ಇರಬೇಕು. ನಮಗೆ ಗೊತ್ತು 12 ಗಂಟೆ ಮೇಲೆ ಹೆಂಗೆ, 12:30 ಹೆಂಗೆ, 2 ಗಂಟೆಯಲ್ಲಿ ಹೆಂಗಿರ್ತಾರ ಆ ಟೈಮಿಗೆ ನಾವು ಆ 1-1:30 ಒಂದು 3:00ವರೆಗೂ 15-20 ಆಗ್ತೀವಿ. ಅದಾದ್ಮೇಲೆ 4 ಗಂಟೆ ಮೇಲೆ 6-4 ಆ ಟೈಪಲ್ಲಿ ಆಗ್ತೀವಿ. ಬಿಸಿ ಕೊಡ್ತಾ ಇರೋದಕ್ಕೆ ರಿಪೀಟ್ ಕಸ್ಟಮರ್ ಅವಾಗ ಬರ್ತಿದ್ದಾರೆ. ಹೌದು ಸರ್, ಕೆಲವು ಕಡೆ ಒಂದೇ ಸರಿ ಮಾಡಿಟ್ಟು ಅದೇ ನಮ್ಮಲ್ಲೇ ಅವಾಗಲೇ. ಆಮೇಲೆ ಸಂಜೆ 7 ಗಂಟೆ ಮೇಲೆ ಮತ್ತೆ ಸ್ಟಾರ್ಟ್ ಮಾಡ್ತೀವಿ, 15-20. ಸರ್ ಈಗ ನಿಮ್ಮಲ್ಲಿ ಏನೇನು ಐಟಮ್ಗಳು ಸಿಗ್ತದೆ ಸರ್? ಚಿಕನ್ ಪಲಾವು, ಮಟನ್ ಪಲಾವು, ಮಟನ್ ಲೆಗ್ ಸೂಪು, ಪ್ಲೈನ್ ಲೆಗ್ ಸೂಪು, ಮಟನ್ ಕುರ್ಮಾ, ಮಟನ್ ಚಾಪ್ಸು, ಮಟನ್ ಫ್ರೈ, ಮಟನ್ ಪೆಪ್ಪರು, ಮಟನ್ ಉದಯಗಿರಿ ಗ್ರೀನು, ಮಟನ್ ಕೈಮಾ, ಮಟನ್ ಲಿವರ್ ಫ್ರೈ, ಮಟನ್ ನಲ್ಲಿ ಫ್ರೈ, ಮಟನ್ ಬೋಟಿ ಫ್ರೈ, ಮಟನ್ ಬೋಟಿ ಪೆಪ್ಪರ್ ಡ್ರೈ, ಮಟನ್ ಬೋಟಿ ಫ್ರೈ ಮೊಟ್ಟೆ, ಮಟನ್ ಬೋಟಿ ಡ್ರೈ ಮೊಟ್ಟೆ, ಚಿಕನ್ ಕುರ್ಮಾ, ಚಿಕನ್ ಚಾಪ್ಸು, ಚಿಕನ್ ಫ್ರೈ, ಚಿಕನ್ ಪೆಪ್ಪರು, ಚಿಕನ್ ಉದಯಗಿರಿ ಗ್ರೀನು, ಚಿಲ್ಲಿ ಚಿಕನ್ನು, ಚಿಕನ್ ಕಬಾಬು, ಚಿಕನ್ ಲಾಲಿಪಪ್ಪು, ಬಾಯ್ಲ್ಡ್ ಎಗ್ಗು, ಎಗ್ ಆಮ್ಲೆಟು, ಎಗ್ ಮಸಾಲ, ಎಗ್ ಬುರ್ಜಿ, ಇಡ್ಲಿ, ದೋಸೆ, ಚಪಾತಿ, ಪರೋಟ, ರಾಗಿ ಮುದ್ದೆ, ವೈಟ್ ರೈಸು, ವಾಟರ್ ಬಾಟ್ಲು, ಇಷ್ಟೆಲ್ಲವೂ ಕೂಡ ನಮ್ಮ ಹೋಟ್ಲಲ್ಲಿ ಪ್ರತಿದಿನ ಸಿಗುತ್ತೆ. ಟಾಕ್ಸ್ ವಿತ್ ಯು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.